ಆರೋಗ್ಯ ಹೆಂಗಿದೆ ಅಂತ ಕೇಳಬೇಕು ಅಂತ ನಾನು ಅನಿಸ್ಲಿಲ್ಲ. ಯಾ ಅಪ್ಪ ಇಸ್ ದೇರ್, ಹೀಲ್ ಟೇಕ್ ಕೇರ್ ಆ ಥರ. ಹೈದ್ರಾಬಾದ್ ಹೋದೆ, ಶೂಟಿಂಗ್ ಮುಗೀತು. ದಿವಸ ಹ್ಯಾಪನ್ ಜಾನ್ವರಿ ಫುಲ್ ಹೋಯಿತು, ಫೆಬ್ರವರಿ ಫಸ್ಟ್ ವೀಕ್ ಹೋಯಿತು. ಫೆಬ್ರವರಿ 10th 11th ಊಟಿಗೆ ಹೋದೆ. ಆಮೇಲೆ ಊಟಿಯಿಂದ ಹೋಗೋವಾಗ ತಂದೆ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಫೆಬ್ರವರಿ 13th ರಾತ್ರಿ 9 ಗಂಟೆಗೆ ಫೋನ್ ಬಂತು, ತಂದೆ ತೀರ್ಕೋದು. ಐ ಫೀಲ್ ಸೋ ಗಿಲ್ಟಿ. ನೋಡೇ ಇಲ್ಲ, ಮಾತಾಡೇ ಇಲ್ಲ. ಡಿಸೆಂಬರ್ 13th ನೋಡ್ತೀನಿ ಅಂದರೆ ವೆಯ್ಟ್ ಮಾಡಿದ್ರು. ಆ ಆತ್ಮ ನನಗೋಸ್ಕರ ವೆಯ್ಟ್ ಮಾಡ್ತು ಏನೋ ಗೊತ್ತಿಲ್ಲ. ಫೆಬ್ರವರಿ 13th ತೀರೋದ್ರು. ಸರಿ, ಅದ್ರ ಬಗ್ಗೆ ಎಲ್ಲ ಮಾತಾಡಿಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಚೆನ್ನೈಲಿ ಶೂಟಿಂಗ್. ಆವಾಗ ಬ್ಯಾಕ್ ಟು ಬ್ಯಾಕ್ ನೆಕ್ಸ್ಟ್ ಶೂಟಿಂಗ್ ನಡೀತಾನೆ. 20th of February I am receiving a letter from my father. ಅವರು he has posted it on 10th 11th. ಆವಾಗೆಲ್ಲ ಇಂಗ್ಲೆಂಡ್ಗೆ ಅವ್ರು ಬರೋಕ್ಕೆ ಒಂದು 10 days ಆಗುತ್ತಲ್ವ. ಸ್ಟಿಲ್ ಐ ಹ್ಯಾವ್ ದ ಲೆಟರ್ ವಿತ್ ಮೀ. ಐ ಆಮ್ ವೇಟಿಂಗ್ ಫಾರ್ ಯು, ಬಟ್ ನೀನು ಬಂದಿಲ್ಲ. ದಟ್ಸ್ ದ ಮೋಸ್ಟ್ ಗಿಲ್ಟ್ ಫೀಲ್ ಮಾಡೋ ಅಷ್ಟು ಈಗಲೂ ಇರುತ್ತೆ ನನಗೆ. ವೈ ಡಿಡ್ ಐ ಡೂ ದಿಸ್? ಆವಾಗ ಅಂದ್ಕೊಂಡೆ, ಯಾಕೆ ಸ್ವಾಮಿ, ಯಾಕೆ ನನಗೆ ನೆನಪೇ ಮಾಡಿಲ್ಲ ನೀನು? ಎಷ್ಟೆಲ್ಲ ನೆನಪು ಮಾಡ್ತೀಯ, ಕಾಗಿಗೆ ಅನ್ನ ಇಡಬೇಕು, ಇವತ್ತು ಅಮಾವಾಸ್ಯೆ, ಇವತ್ತು ಪೌರ್ಣಿಮೆ, ಇದೆಲ್ಲ ನೆನಪು ಮಾಡ್ತೀಯ ಭಗವಂತ. ಅಲ್ಲಿ ಒಂದು ತಂದೆ ಕಾಯ್ತಿದ್ದಾನೆ, ಹೋಗಿ ಮಾತಾಡಿಸೆ, ಯಾಕೆ ನೆನಪು ಮಾಡಿಲ್ಲ, ಯಾಕೆ ಸ್ವಾರ್ಥ್ಯಾಗಿ ಮಾಡಿದ್ಯಾ ಅಂತ ಈಗಲೂ ಜಗಳ ಕಾಯ್ತೀನಿ ನನ್ನ ದೇವ್ರ ಹತ್ರ ನಾನು. ಆ ಲೆಟ್ರ್ ನೋಡೋವಾಗ ಹಿಸ್ ಹ್ಯಾಂಡ್ ರೈಟಿಂಗ್ ಇನ್ ಇಂಗ್ಲೀಷ್, ಹಿ ಈಸ್ ವೆಲ್ ವರ್ಸ್ಡ್ ಇನ್ ಆಲ್ ದ ಲ್ಯಾಂಗ್ವೇಜಸ್ ಅಂತ ಹೇಳಿದ್ನಲ್ಲ. ಹಿ ಚೋಸ್ ಹಿಸ್ ವರ್ಡ್ಸ್. I waited for you all through my life. That was very painful, very painful. But I know you are like a young pony. You are learning to gallop. You will make it big. Blessings to you. ಆಮೇಲೆ ಕೆಲವುದೆಲ್ಲ ಬರೆದಿಟ್ರು. These words I have underlined and kept to give it to my kids. Both my daughters have read it and said, ಈಗ ಅವ್ರು ನನ್ನನ್ನು, ಅಮ್ಮ ಯು ಡಿಡ್ ಎ ಮಿಸ್ಟೇಕ್, ಯು ಶುಡ್ ಹ್ಯಾವ್ ಮೆಟ್. ಸುಮ್ಮನೆ ನೀವು ಬೇರೆ ಬಂದು ಹೇಳಬೇಕಾ ನಾನು ತಪ್ಪು ಮಾಡಿದ್ದೀನಿ ಅಂತ? ತಪ್ಪು ಮಾಡಿಲ್ಲ, ಕೆಲವ್ದು ನಡೆಯುತ್ತೆ. ಬಟ್ ನಾನೇನು ಮಾಡ್ತೀನಿ, ಕೆಲವು ಪೇಯ್ನ್ಸ್, ಆ ನೋವುಗಳನ್ನೆಲ್ಲ ಹಂಗೆ ಇಟ್ಕೊಂಡ್ಬಿಟ್ರೆ ಒಳ್ಳೆಯದು, ನಮ್ಮ ಕೆರಿಯರ್ಗೆ ಹೆಲ್ಪ್ ಆಗುತ್ತೆ. ಸ್ವಾರ್ಥಿ ತಾನೇ ನಾನು. ಯಾಕೆಂದರೆ ನಾವು ತೊಗೊಂಡಿರೋ ಕೆರಿಯರ್ ಇದು, ಅದಕ್ಕೆ ಹೆಲ್ಪ್ ಆಗುತ್ತೆ ಈ ನೋವುಗಳು. ತಂದೆನೂ ಈ ಥರ ಒಂದು ಇಂಟ್ರ್ಯಾಕ್ಷನ್ ಪೇಯ್ನು, ಬಾಲಕೃಷ್ಣ ಅನ್ನೋ ಜೊತೆ ಕೆಲಸ ಮಾಡಿದ್ವಲ್ಲ, ಆವಾಗ ಈ ತಂದೆ ಮಗಳಿಗಿದ್ದಿದ್ದ ಆ ಒಂದು ಬೆಂಕಿ ಬಲೆ ಸೀನಲ್ಲಿ ಇಟ್ ಹ್ಯಾಸ್ ವರ್ಕ್ಡ್ ಔಟ್ ಸೋ ವೆಲ್ ಫಾರ್ ಮಿ. ನೋಡಿ, ನಾನು ನಿಮಗೆ ಕೇಳ್ತೀನಿ, ನಿಮ್ಮ ತಂದೆ ಈಸ್ ಅ ವೆರಿ ಫ್ಯಾಸಿನೇಟಿಂಗ್ ಫಿಗರ್. ಮತ್ತು ಅವ್ರಿಗೆ ಅಷ್ಟೊಂದು ವಿದ್ವತ್ತು ಮತ್ತು ಅಷ್ಟೊಂದು ಒಂದು ಪ್ರಯೋಗಗಳನ್ನ ಒಂದು ಎಕ್ಸ್ಪೆರಿಮೆಂಟಲ್ ಆಗಿ ಏನೇನೋ ಟ್ರೈ ಮಾಡೋದಕ್ಕೆ ಅವರಲ್ಲಿ ಹೆಂಗೆ ಬಂತದು ಗುಣ ಅಂತ? ಏನಿತ್ತು ಅವ್ರಿಗೆ ಗೊತ್ತಿಲ್ಲ. ಅವ್ರ ಫ್ಯಾಮಿಲಿಯಲ್ಲಿ ಯಾರೂ ಈ ಸಿನಿಮಾ ಸಂಬಂಧಪಟ್ಟವರಲ್ಲ. ಐ ಮೀನ್ ಕಾಂಟ್ಯಾಕ್ಟ್ ವಿತ್ ಸಮ್ ಆಫ್ ಮೈ ನೆವ್ಯೂಸ್ ಅಲ್ಲೋ. ಮೈ ದೊಡ್ಡಪ್ಪ ಇಸ್ ದೇ ಆರ್ ಆಲ್ ಲಾಯರ್ಸ್, ಆ ಥರನೇ ಹೈಲಿ ಎಜುಕೇಟೆಡ್ ಪೀಪಲ್. ದೇರ್ ಇಸ್ ನೋ ಒನ್ ಎಜುಕೇಷನ್ ಸೈಡಲ್ಲೇ ಹೋಗ್ಬಿಟ್ರು. ಇವರು ಓದ್ಬಿಟ್ಟು ಸಿನಿಮಾಗೆ ಬಂದಿದ್ದಾರೆ. ಐ ಆಮ್ ಸೋ ಪ್ರೌಡ್ ಅಬೌಟ್ ಮೈ ಫಾದರ್. ಆ ಬ್ಲಡ್ ನನಗೂ ಓಡ್ತಾ ಇದೆ ಅಂತ. ಹೀ ಈಸ್ ದ ಫಸ್ಟ್ ಪರ್ಸನ್. ನಮ್ಮ ಸಿನಿಮಾದಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಒಂಥರ ಗ್ರಾಮಟಿಕಲ್ ಆಗಿ ಮಾತಾಡೋರು. ಆವಾಗೆಲ್ಲ ನೀವು ಬಂದಿದ್ದೀರಾ, ನೀವು ಕೂತ್ಕೊಳ್ಳಿ, ಇಲ್ಲಿ ಏನಾಗಿದೆ ಕುಳಿತುಕೊಳ್ಳಿ, ಹಂಗೆ ಹಿಂಗೆ, ತೆಲುಗಲ್ಲಿ ರಂಡಿ ಕೂತ್ಕೊಂಡು ಏನು ಮಾತಾಡ್తున్నారు మీరు, ಆ ಥರನೇ ಇತ್ತು. ಫಾದರ್ ಇಸ್ ದ ಫಸ್ಟ್ ಪರ್ಸನ್. ಮನೇಲಿ ಹಿಂಗೆ ಮಾತಾಡ್ತೀಯಾ, ಚೇಂಜ್ ಮಾಡು, ಟ್ರೈ ಟು ಚೇಂಜ್, ಬಿ ರೆಗ್ಯುಲರ್ ಕಾಮನಾಗಿ ಮಾತಾಡೋದು. ಅವ್ರದ್ದು ನನ್ನ ಹತ್ರ AVM ಚೆಟ್ಟಿಯಾರ್ ಒಂದು ಸಲ ಹೇಳಿದರು. ಫಸ್ಟ್ ಟೈಮ್ ಅವರು ಸಿನಿಮಾ ಆ್ಯಕ್ಟ್ ಮಾಡೋಕ್ಕೆ ಹೋಗಿದ್ದಾರೆ. ನಿಮ್ಮಪ್ಪ ಒಂದು ಪಿಕ್ಚರ್ ಹೆಸರು ಟಕ್ ಅಂತ ನನಗೆ ಬರ್ತಾಯಿಲ್ಲ, ಆ್ಯಕ್ಟ್ ಮಾಡ್ತಾಯಿದ್ರು. ಮೋಸ್ಟ್ ಆಫ್ ದ ಫಿಲ್ಮ್ಸ್ ಅವ್ರು ವಿಲನ್ ಆಗೇ ಮಾಡಿದ್ದಾರೆ. ಅಪ್ಪ ಹೀರೋ ಮಾಡಿದ್ದು ಕಮ್ಮಿ. ಸಚ್ ಎ ಗುಡ್ ಲುಕಿಂಗ್ ಮ್ಯಾನ್. ವೈ ವಿಲನ್ ಗುಡ್ ಲುಕಿಂಗ್ ಇರಬಾರ್ದಾ? ವೆರಿ ಗುಡ್. ಆ್ಯಂಡ್ ಆ ಪಿಕ್ಚರಲ್ಲಿ ಏನೋ ಡೈಲಾಗ್ ಮಾತಾಡ್ತಾ ಹಿಂಗೆ ಕಡಲೆ ಬೀಜ ಹಿಂಗೆ ಮಾಡ್ಕೊಂಡು ತಿಂತಾನೆ ಡೈಲಾಗ್ ಮಾತಾಡ್ತಾ ಇರ್ತಾರಂತೆ. ನಾನು ಒಂದು AVM ಪಿಕ್ಚರಲ್ಲಿ ಒಂದು ಸೀನಲ್ಲಿ ಅದೇನೋ ಮಾಡ್ತಾನಂತ ಅವ್ರು ಕರೆದು, ನಿಮ್ಮ ತಂದೆ ನನಗೆ ಬರ್ತದೆ, ನನಗೆ ಇದು ಹಿಂಗೆ ಮಾಡಿದ್ರು. ಆವಾಗೆಲ್ಲ ಒಂದು ಕ್ಯಾರೆಕ್ಟರ್ಗಳಿಂದ ಹಿಂಗೆ ನಿಂತ್ಕೊಳ್ಳೋದೇ ಮಾತಾಡೋದು. ಬಿಕಾಸ್ ದೇ ಕೇಮ್ ಫ್ರಮ್ ಡ್ರಾಮಾ ಅಲ್ವಾ.
ಸಿನಿಮಾ ಕೇಮ್ ಫ್ರಮ್ ಡ್ರಾಮಾ ಅನ್ನೋವಾಗ ಹಂಗೆ ಕೈ ಏನು ಮಾಡಬೇಕು ಗೊತ್ತಿಲ್ಲ ಹಂಗೆ ಇಟ್ಕೋತಾರೆ. ಬಟ್ ಈಸ್ ದ ಒನ್ಲಿ ಮ್ಯಾನ್ ಈ ಕಡಲೆ ಬೀಜ ಹಿಂಗೆ ಹಾಕ್ಕೊಂಡ್ಬಿಟ್ಟು ಡೈಲಾಗ್ ಮಾತಾಡ್ತಾ ಏನು ಹಂಗೆ ಅಂದ್ಕೊಂಡು ಮಾತಾಡ್ತಾನೆ ಬಂದರು. ದಿಸ್ ಈಸ್ ವಾಟ್ ಯುವರ್ ಆ್ಯಟಿಟ್ಯೂಡ್, ದ ಕ್ಯಾರೆಕ್ಟರ್ಸ್ ಆ್ಯಟಿಟ್ಯೂಡ್ ಅಂತ ಆ ಥರ ನೀನು ಮಾಡಿದ್ಯಾ ಅಂತ ಹೇಳಿದ್ರು. ಸಾರಿ, ಆ ಒಂದು ಸರಳತೆ ಅಂತಾರಲ್ವ, ಆ ಥರ ಕ್ಯಾರೆಕ್ಟರ್ಸ್ ಡಿಫ್ರೆಂಟಾಗಿ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಬಾಡಿಯಲ್ಲಿ ಒಂದು ಈಸ್ ಬಂದುಬಿಡುತ್ತೆ. ಯು ಕ್ಯಾನ್ ಫಿಟ್ ಯುವರ್ ಸೆಲ್ಫ್ ಇನ್ ಟು ಎನಿ ಕ್ಯಾರೆಕ್ಟರ್ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಡೈರೆಕ್ಟರ್ಸ್ ನೋ ಬೆಟರ್. ಅಲ್ಲ, ನಿಮ್ಮ ತಂದೆದು ನಾನು ಯಾಕೆ ಇನ್ನೊಂದು ಸತಿ ಕೇಳ್ತಿದ್ದೀನಿ ಅಂದರೆ, ಕೆಲವ್ರಿಗೆ ಈಗ ಅವ್ರು ನೋಡಿ ಬಿಸ್ನೆಸ್ ಯೂಸ್ ಮಾಡಿ ಅಥವಾ ಕೊಲೋಕಿಯಲ್ ಆಗಿ ಮಾತಾಡೋದನ್ನು ಸಿನಿಮಾದಲ್ಲಿ ರೂಢಿಸ್ಕೋಬೇಕು. ಸರಿ, ಇನ್ನೊಂದು ಬೇರೆ, ಅದುವರೆಗೂ ಈ ಸಿನಿಮಾ ಶಾರ್ಟ್ಸ್ ಅಂತ ಹೇಳಿದ್ರೆ ಇದು ಅವರ ಹತ್ರ ಕೆಲಸ ಮಾಡಿದ್ದು ಡೈರೆಕ್ಟರ್ಸ್, ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ತಮಿಳಲ್ಲಿ. ಕೃಷ್ಣನ್ ಪಂಜು, ಶಂಕರ್ ಅಂತ ಎಡಿಟರ್ ಆಗಿದ್ರು ಡೈರೆಕ್ಟ್ರು, ಇವರೆಲ್ಲ ನಮ್ಮ ತಂದೆ ಅಸಿಸ್ಟೆಂಟ್ ಆಗಿದ್ದವರು. ಕೃಷ್ಣನ್ ಪಂಜು ಸರ್ ನನ್ನ ಹತ್ರ ಹೇಳಿದರು, ಫಸ್ಟ್ ಸಿನಿಮಾ ಅವ್ರ ಜೊತೆ ಕೆಲಸ ಮಾಡುವಾಗ ಬೇಬಿ ಅಂತಾನೆ ಕರೀತಾರೆ. ಸರ್ ಯಾಕೆ ಸರ್? ನಮ್ಮ ಗುರುಗಳು ಮಗಳು ನೀನು ಎತ್ತಾಡಿಸಿದ್ದೀವಿ ನಾವು. ಹೌದಾ? ಮತ್ತು ಹಿಂಗೆ ಎತ್ಕೊಳ್ಳೋದು, ನಿನ್ನನ್ನು ಹಿಂಗೆ ಎತ್ಕೊಳ್ತಾ ಇದ್ವಿ, ಈ ಕೈಯಲ್ಲಿ ಅಪ್ಪಂದು 555 ಒಂದೇನೋ ಒಂದು ಬ್ಲ್ಯಾಕ್ ಇದು ಜಾನ್ ಪ್ಲೇಯರ್ಸ್ ದಟ್ ಸಿಗರೆಟ್ ವಾಸ್ ದೇರ್, ಅದನ್ನ ಇಟ್ಕೊಂಡು ಹಿಂಗೆ ಓಡಾಡ್ತಾ ಇದ್ವಿ. ಅಂಥ ಮಗು ಈಗ ಆ್ಯಕ್ಟ್ ಮಾಡೋಕ್ಕೆ ಬಂದಿದೆ. ನಿಮ್ಮಪ್ಪ ಹೆಂಗೆ ಶಾರ್ಟ್ ಇಡ್ತಾರೆ ಗೊತ್ತಾ? ಮೊದಲೆಲ್ಲ ಹೆಂಗೆ ಮಾಡ್ತಾಯಿದ್ರಂತೆ, ಈ ಶಾರ್ಟ್ ಆದರೆ ಆ ಶಾರ್ಟ್ ಅಷ್ಟೇ ಯೂನಿಫಾರ್ಮಾಗಿ ಹೋಗೋರು. ಇವರು ಮಾತಾಡಿದ್ದಾರೆ ಕಟ್ಟು, ಮತ್ತೆ ಬಾ ಕ್ಯಾಮ್ರಾ ಇಲ್ಲಿಡು, ಮತ್ತೆ ಬಾ ಕ್ಯಾಮ್ರಾ ಅಲ್ಲಿಡು. ಇವ್ರು ಬಂದ್ರಂತೆ ಇದೆಲ್ಲ ಆಗೋದಿಲ್ಲ, ಯು ಆರ್ ವೇಸ್ಟಿಂಗ್ ದ ಟೈಮ್ ಅಂದ್ಬಿಟ್ಟು ಟ್ರಾಲಿ ಹಾಕೋ, ಟ್ರಾಲಿ ಶಾರ್ಟ್ಸ್ ಎಲ್ಲ ಮುಗಿಸ್ಬಿಡು, ಆಯಿತಾ? ಸಜೆಷನ್ ಶಾರ್ಟ್ಸ್ ಮುಗಿ, ಕ್ಲೋಸಪ್ ಮುಗಿ. ಅವ್ರಿಗೆ ಡೈಲಾಗ್ಸ್ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ತಾನೇ ಬಂದಿರೋದು, ಕೂತ್ಕೊಂಡು ಡೈಲಾಗೆಲ್ಲ ಓದಿ, ಫುಲ್ ಸೀನ್ ಓದಿ ಡೈಲಾಗ್ ಓದಿ. ನಾವು ಯಾವಾಗ ಬೇಕಾದರೂ ಏನು ಬೇಕಾದರೂ ಮಾಡ್ತೀವಿ. 3 days ಶೂಟಿಂಗ್ನ ಹಾಫ್ ಅ ಡೇಯಲ್ಲಿ ಅಲ್ಲಾಂದ್ರೆ 1 ದಿವಸದಲ್ಲಿ ಮುಗಿಸೋರು ಅವರು. ಹೀ ಈಸ್ ದ ಒನ್ ಹೂ ಬ್ರಾಟ್ ದಟ್ ಸ್ಟೈಲ್. ಅಂದರೆ ಹಿ ವಾಸ್ ಆಸ್ ಮಚ್ ಪಯನಿಯರ್ ಆಸ್ ಎನಿಬಡಿ ಇನ್ ದ ವರ್ಲ್ಡ್. ಅಷ್ಟಿಷ್ಟು ಬೇಗ ಸೈಲೆಂಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ನಿಮಗೆ ನಂಬಿಕೆ ಬರಲೇಬೇಕು, ಹೋದ ಜನ್ಮ ಯಾವ ಜನ್ಮದ ಸುಕೃತಾನೋ ಆ ದೇವರ ಆಶೀರ್ವಾದ. ಬ್ಯಾಲೆನ್ಸ್ ಇದ್ದರೆ ಬರ್ತೀವಿ, ಇಲ್ಲಿಗೆ ಬಂದೇ ಬರ್ತೀವಿ. ಬ್ಯಾಲೆನ್ಸ್ ಎಲ್ಲ ಕೊಟ್ಬಿಟ್ಟೇ ಹೋಗಬೇಕು. ನೋಡಿ, ಅವರು ನೀವೇ ಹೇಳಿದ್ರೆ ಇದು ತಿರುಪತಿ ತಿಮ್ಮಪ್ಪನ ಕೇಳಿ ಪಡೆದದ್ದು ಅಂತ. ಅಂದರೆ ತುಂಬ ಲೇಟಾಗೆ ನೀವು, ಅವ್ರಿಗೆ ಎಷ್ಟು ವಯಸ್ಸಾಗಿತ್ತು ಅವ್ರಿಗೆ ನಿಮಗೆ? ನಮ್ಮ ಫಾದರ್ ಈಸ್ ಬಾರ್ನ್ 1900, ಮೈ ಮದರ್ ಇಸ್ 1927 ಬಾರ್ನ್. ಇಬ್ಬರಿಗೂ ಆಲ್ಮೋಸ್ಟ್ 27-26 ಇಯರ್ಸ್ ಡಿಫ್ರೆನ್ಸ್ ಇದೆ. ನಮ್ಮ ತಾತನಿಗಿಂತ 3 ವಯಸ್ಸು ದೊಡ್ಡವರು ನಮ್ಮಪ್ಪ. ನಾನು ನಮ್ಮ ತಾಯಿನ ಕೇಳೋರು, ಏನಮ್ಮ ಏನು ಕಂಡೆ ಅಪ್ಪನ ಹತ್ರ ಅಂತ. ಅದೇ ಇದುವರೆಗೂ ನನಗೂ ಅರ್ಥ ಆಗಲ್ಲ ಕಣೋ, ನಿನ್ನನ್ನು ಹೇಳಿಬೇಕು ಅಂತ ಇತ್ತು, ಅದನ್ನೇ ಕಂಡಿದ್ದು. ಅದಕ್ಕೆ ಅವ್ರ ಹತ್ರ ಅವ್ರಿಗೆ ಬೇರೆ ಮಕ್ಕಳೇ ಇರಲಿಲ್ಲ. ನಾನು ಹುಟ್ಟೋಕ್ಕೆ ಮುಂಚೆ ಈ ಹ್ಯಾಡ್ ಅನ್ ಅದರ್ ಪರ್ಸನ್ ಹಿಯರ್. ಅವ್ರಿಗೊಂದು ಮಗಳು ಬಂತು. ಶಿ ಈಸ್ ನೋ ಮೋರ್, ಶಿ ಜಸ್ಟ್ ಪಾಸ್ಡ್ ವೆರಿ ರೀಸೆಂಟ್ಲಿ, ಸ್ಟೆಪ್ ಸಿಸ್ಟರ್. ಅದೇನೋ ನೀನು ಬರಬೇಕು ಅಂತ ಇತ್ತು, ಅವ್ರು ಲವ್ ಮಾಡಿ. So he was 60 years old. No. Very much. when Almost 50-55. ಆದರೆ ಅವರು ನಮಗೆ ಕನ್ನಡದಲ್ಲಿ ಅವರು ಸತಿ ಸುಲೋಚನಾ ಮಾಡಿಕೊಟ್ಟಾಗ ನೋಡಿ, ಆ ಸತಿ ಸುಲೋಚನಾ ಹೀರೋಯಿನ್ ಯಾರು? ಭಾಷೆನೇ ಗೊತ್ತೇ ಇಲ್ದಿರೋ ಶಾಂತ ಆಪ್ತೆ ಅಲ್ವಾ? ಶಾಂತ ಆಪ್ತೆ ತಾನೇ ಮಾಡಿರೋದು. ನಾನು ಅವರು ಕೊಲ್ಹಾಪುರಲ್ಲಿ ತುಂಬಾ ಅವ್ರಿಗೆ ಕನೆಕ್ಷನ್ ಇತ್ತು ಅವ್ರಿಗೆ. ಶಿ ಈಸ್ ಅ ನಾರ್ತ್ ಇಂಡಿಯನ್ ಹೀರೋಯಿನ್. ಅವರು ಭಾಷೆನೇ ಬರಲ್ಲ. ಅದೇ ರೀತಿ ಇಲ್ಲಿ ಒಬ್ಬರು ಹೀರೋಯಿನ್ ಇಟ್ಕೊಂಡು ಪಿಕ್ಚರ್ ಮಾಡ್ತಿದ್ರಂತೆ. ರಾಜ್ಕುಮಾರ್ ಸರ್ ಹೇಳಿದರು ನನಗದು. ಇದೆಲ್ಲ ಅವರು ನಿಮ್ಮಪ್ಪ ಅವ್ರ ಜೊತೆಗೆ ನಾನು ಕೆಲಸ ಮಾಡಬೇಕಾಗಿತ್ತು, ಮಾಡಿದೆ ಎಲ್ಲ ಹೇಳಿ. ಆ ಒಂದು ಹೀರೋಯಿನ್ ಬಂದು ತುಂಬ ರೂಪ ಹೊಡಿತಾ ಇದ್ರಂತೆ. ಇದು ಹಂಗೆ ಆಗಲ್ಲ, ಇದು ಹಂಗಾಗಲ್ಲ, ನಾನು ಮಳೆ ಬಂದರೆ ಮಳೇಲಿ ನಿಂತ್ಕೊಳ್ಳಲ್ಲ, ನಾನಿಲ್ಲ. ಸರಿ ನೋಡಿದ್ರು, ಆಯ್ತಮ್ಮ ನಾವು ಏನು ಪ್ರಾಬ್ಲಮೇ ಇಲ್ಲ ಅಂದ್ಬಿಟ್ಟು ಪ್ರೊಡ್ಯೂಸರ್ ಹತ್ರ ಇದೇ ಥರ ಇನ್ನೊಂದು ಸೀರೆ ತರಿಸ್ಬಿಡಿ ಅಂದ್ಬಿಟ್ರಂತೆ. ಯಾಕೆ ಕೇಳ್ತಾರೆ ಇವ್ರು ಡೈರೆಕ್ಟರ್ ಅಂತ. ಇನ್ನೊಂದು ಸೀರೆ ತರಿಸ್ಬಿಟ್ರು. ಅವ್ರದ್ದು ಕ್ಲೋಸಪ್ಪು ಎಲ್ಲ ಮಿಡ್ ಶಾಟು ಎಲ್ಲ ತೆಗೆದಾಯಿತು. ಆಯ್ತಮ್ಮ 6 o'clock ನಿಮ್ಮ ಶೂಟಿಂಗ್ ಮುಗೀತು ಅಂತ. 6 to 2 ಡೂಪ್ ಹಾಕಿ ಬ್ಯಾಲೆನ್ಸ್ ಫುಲ್ ಮುಗಿಸ್ಬಿಟ್ರು. ನೀವು ಕಂಡು ಹಿಡಿಯೋಕ್ಕೆ ಆಗೋದಿಲ್ಲ ಇದು ಈ ಅಮ್ಮ ಇಲ್ಲ ಅಂತ. ಮಳೇಲಿ ನಂದಿದ್ದಾರೆ. ನಾನು ಮಳೇಲಿ ನಾನೇ ಇಲ್ಲ ಅಂದರು ಅವರು. ಸ್ಪ್ರೇ ಮಾಡಿಬಿಟ್ಟು ಶಾರ್ಟ್ಸ್ ಎಲ್ಲ ತೆಗೆದು ಲಾಂಗ್ ಶಾಟ್ ಆಮೇಲೆ ಮಾಡೋಣ, ನಾಳೆ ಮಾಡೋಣ, ನೀವು ಫುಲ್ ಮುಗಿಸಿದ್ರು. ನೆಕ್ಸ್ಟ್ ಡೇ ಬಂದು ಮುಗೀತಾ ಸರ್ ಮಳೇಲಿ ನೆನಿಬೇಡ. ಅದೇ ನಾನು ನೆನ್ಬಿಟ್ರಲ್ಲ ನೀವು, ಸ್ಪ್ರೇ ಹೊಡೆದಿದ್ದೆ ಸಾಕಾ ಸರ್? ಸಾಕು ಪಿಕ್ಚರ್
ಪಿಕ್ಚರಲ್ಲಿ ನೋಡಿದ್ರೆ ಅವರೇ ಹೀರೋಯಿನ್ ಇರ್ತಾರೆ ಫುಲ್ಲಾಗಿ. ಅಬ್ಬಾ, ಅದು ಬ್ಲಾಕ್ ಬಸ್ಟರ್ ಆಯ್ತು ಅಂತ ಆ ಟೈಮಲ್ಲಿ ಆ ಫಿಲ್ಮ್ ಅದು. ಆ್ಯಂಡ್ ಅವ್ರ ಪ್ಲಾನಿಂಗ್ ಅನ್ನೋದು ದಟ್ ಈಸ್ ವಾಟ್ ಒಂದು ಡೈರೆಕ್ಟರ್ಗೆ ಈ ಹ್ಯಾಸ್ ಟು ಪ್ಲಾನ್. ಇಟ್ಸ್ ನಾಟ್ ದ ಪ್ರೊಡ್ಯೂಸರ್. ಅವ್ರು ದುಡ್ಡು ಹಾಕ್ಬಿಡ್ತಾರೆ, ಅವ್ರ ಕಷ್ಟಗಳು, ಅವ್ರು ಏನೇನು ಪ್ರಾಬ್ಲಮಲ್ಲಿ ಓಡಾಡ್ತಾ ಇರ್ತಾರೆ ಪ್ರೊಡ್ಯೂಸರ್ ಅವರು. ಬಟ್ ಡೈರೆಕ್ಟರ್ ಇಸ್ ದ ಹೆಡ್ ಆಫ್ ದ ಎಂಟೈರ್ ಕ್ರೂ ಆಗಿರೋದ್ರಿಂದ ಅವರು ತೀರ್ಮಾನ ಮಾಡಬೇಕು ಎಷ್ಟು ಬೇಗ ಮುಗಿಸ್ಬೇಕು, ಇದು ಯಾವ ರೀತಿಯಲ್ಲಿ ಪ್ರಾಫಿಟ್ ಬರುತ್ತೆ. ಇಷ್ಟೆಲ್ಲ ಮಾಡಿದ್ದಪ್ಪ ಸ್ವಂತ ಪಿಕ್ಚರಲ್ಲಿ ಭಾಳ ಕಳ್ಕೊಂಡ್ಬಿಟ್ರು. ಅಮ್ಮ ಅಪ್ಪ ಮಾಡಿದ್ದ ಲವಂಗಿಯಲ್ಲಿ ಕೆಲವು ಪಿಕ್ಚರ್ಸಲ್ಲೆಲ್ಲ ದುಡ್ಡು ಕಳ್ಕೊಂಡ್ಬಿಟ್ರು. ನಮ್ಮದೇ ತಾನೇ ದುಡ್ಡು ಹೋದರೆ ಹೋಗಲಿ ಮಾಡೋಣ ಅಂತ ಆ ಥರ ಮಾಡಿ ಸ್ವಲ್ಪ ಕಳ್ಕೊಂಡ್ಬಿಟ್ರು. ಅದರ್ವೈಸ್ ಈಸ್ ದ ಡೈರೆಕ್ಟರ್ ಹ್ಯಾಸ್ ಟು ಪ್ಲಾನ್ ಎವ್ರಿಥಿಂಗ್. ಆವಾಗ ಫಿಲ್ಮ್ ಇತ್ತು, ಇಟ್ಸ್ ನಾಟ್ ಡಿಜಿಟಲ್. ಸೊ ವೇಸ್ಟ್ ಮಾಡಬಾರ್ದು, ಟೈಮ್ ವೇಸ್ಟ್ ಮಾಡಬಾರ್ದು. ಆವಾಗ ಶೂಟಿಂಗ್ ಅನ್ನೋದು ಸೆಟ್ಟಲ್ಲಿ ಮಾತ್ರನೇ ನಡೀತಾ ಇತ್ತು, ಮನೆಗೆ ಬಂದಿಲ್ಲ, ಬೀದಿಗೆ ಬಂದಿಲ್ಲ. ಇತ್ತೀಚೆಗೆ ಬೀದಿಗೆ ಬಿದ್ದುಬಿಟ್ಟಿದ್ವಲ್ಲ ನಾವೆಲ್ಲ, ಬೀದಿಯಲ್ಲಿ ತಾನೇ ಇದ್ದೀವಿ ನಾವು. ಶೂಟಿಂಗ್ ಹೊರಗಡೆ ಬಂದುಬಿಟ್ಟಿದೆ. ಆ ಸ್ಟುಡಿಯೋದಲ್ಲಿ ಇಂಥ ಟೈಮ್ ಇದೆ, ಆ ವರ್ಕರ್ಸ್ಗೆ ಇಷ್ಟು ಟೈಮ್ ಕೊಡಬೇಕು, ಅದೆಲ್ಲ ಬೇರೆ ಇತ್ತಲ್ಲ, ಟೈಮ್ ಲಿಮಿಟ್ಸ್ ಎಲ್ಲ. ಅದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಪಿಕ್ಚರ್ ದುಡ್ಡು ವೇಸ್ಟ್ ಮಾಡದೆ ಪಿಕ್ಚರ್ ಮಾಡಿರೋ ಮಹಾನುಭಾವ. ಬೆಂಗಳೂರಿನಲ್ಲಿ ನೆಲೆಸ್ಬೇಕು ಅಂತ ಯಾಕೆ ಅವ್ರು ತೀರ್ಮಾನ ಮಾಡಿದ್ರು? ಎಲ್ಲಿ ಬೇಕಾದ್ರೆ ಇರ್ಬೋದಾಗಿತ್ತು ಅವರು. ಅದು ಪಲ್ಮ್ನೇರಲ್ಲಿ ಅವರು ಲ್ಯಾಂಡೆಲ್ಲ ತೊಗೊಂಡ್ರಪ್ಪ. ಅದಾದಮೇಲೆ ಅವ್ರಿಗೇನೋ ಬೆಂಗಳೂರು ಸೆಟ್ ಆಯಿತು. ಬೆಂಗಳೂರು ಸೆಟ್ಟಾಗಿ ಆವಾಗಿದ್ದಿದ್ದು ಬ್ಯಾಂಗ್ಳೂರೇ ಬೇರೆ ಬಿಡಿ ಅಲ್ವಾ, ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಇಟ್ ವಾಸ್ ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲಿ ಕೋತಿಗಳು ಓಡಾಡ್ತಾಯಿತ್ತು. ಆ್ಯಂಡ್ ದಟ್ ಎಲ್ಲೋ ಟ್ರೀಸ್ ಆ್ಯಂಡ್ ಆ ಸೀಸನ್ಗೆ ಬರೋ ಬೆಂಗಳೂರು ವಾಸ್ ಸೋ ಕಲರ್ಫುಲ್. ಆ್ಯಂಡ್ ಏಪ್ರಿಲ್ ಮೇಯಲ್ಲಿ ನಿಮಗೆಲ್ಲ ಗೊತ್ತಿಲ್ಲ, ನಾವೆಲ್ಲ ಸ್ವೆಟರ್ಸ್ ಹಾಕ್ತಾಯಿದ್ವಿ. ಈಗ ಊಟಿಯಲ್ಲೇ ಸ್ವೆಟರ್ ಹಾಕ್ಕೋತಾ ಇಲ್ಲ, ಅಷ್ಟು ಚಳಿ ಇತ್ತು ಬೆಂಗಳೂರಲ್ಲಿ. ಅವ್ರಿಗೇನು ಹೇಳಿದ್ರು, ಅವ್ರಿಗೆ ಆಸ್ಮಾ ಇತ್ತು. ಬೆಂಗಳೂರಲ್ಲಿದ್ದರೆ ನಿಮ್ಗೆ ಆಸ್ಮಾ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ಅಂತ, ಜಾಸ್ತಿ ಆಗುತ್ತೆ. ಅದೇನೋ ಗೊತ್ತಿಲ್ಲ, ಅವ್ರಿಗೆ ಇಷ್ಟ ಆಗೋಯ್ತು, ಅವ್ರು ಇಲ್ಲೇ ಇದ್ಬಿಟ್ರು. ಆ್ಯಂಡ್ ಹೀ ವಾಸ್ ಇಂಟ್ರೆಸ್ಟೆಡ್ ಇನ್ ಮೆನಿ ಥಿಂಗ್ಸ್. ಅಸ್ಟ್ರಾಲಜಿ ತುಂಬ ಚೆನ್ನಾಗಿ ನೋಡ್ತಾರೆ, ಜಾತಕ ಅಲ್ಲ. ಅದನ್ನ ಬಗ್ಗೆ ಓದೋಕ್ಕೆ ಇಲ್ಲಿ ಯಾರೋ ಸಿಕ್ಕಿದ್ರು, ಅವ್ರ ಜೊತೆಗಿದ್ರು. ಆಮೇಲೆ ಇಲ್ಲಿ ಫ್ರೆಂಡ್ಸ್ ಭಾಳ ಸಿಕ್ಬಿಟ್ರು, ಈ ಆಯುರ್ವೇದ ಸಿದ್ಧ ಮೆಡಿಸಿನ್ಸ್ ಇರೋರೆಲ್ಲ ಅವ್ರ ಜೊತೆಗಿದ್ಬಿಟ್ರು. ಅದರಿಂದ ಹೀ ಸೆಡ್ ನೋ, ಬೆಂಗಳೂರು ಇಸ್ ಮೈ ಪ್ಲೇಸ್ ಅಂತ ಅವ್ರಿದ್ಬಿಟ್ರು. ಸೊ ಎವ್ರಿ ಇಯರ್ ನಮ್ಗೆ ಟೈಮ್ ಸಿಗೋವಾಗೆಲ್ಲ ಅಪ್ಪನ ಜೊತೆಗೇನೆ ಬೆಂಗಳೂರಲ್ಲೇ ಇದ್ದಿದ್ದು ನಾವು, ಮಲ್ಲೇಶ್ವರಂ ಮನೆಯಲ್ಲಿ. ಅವ್ರ ಬಗ್ಗೆ ಯಾರಾದ್ರು ಡಾಕ್ಯುಮೆಂಟ್ರಿನ ಏನಾರು ಮಾಡಿದಾರಾ? ಐ ಡೋಂಟ್ ಥಿಂಕ್ ಸೊ. ಅವ್ರ ಹತ್ರ ಬಂದು ಇಂಟರ್ವ್ಯೂ ಎಲ್ಲ ಕೇಳಿದಾಗ, ಏನು ಇಂಟರ್ವ್ಯೂ ನನ್ನ ಬಗ್ಗೆ ಬರೆಯೋದು, ಏನು ನಾನು ಸಾಧನೆ ಮಾಡಿಲ್ಲ, ಸುಮ್ಮನೆ ಹೋಗಿ ಅಂತೆಲ್ಲ ಹೇಳಿದ್ದಾರೆ. ಇಂಟರ್ವ್ಯೂ ಮಾಡೋಕ್ಕೆ ಬಂದವ್ರನ್ನೇ ಒಪ್ಕೊಂಡು ನೋಡಿ. ನಾನು ಅವ್ರ ಬಗ್ಗೆ ಓದಿದ್ದು ನೋಡಿದ್ರೆ ಅವರು ಅದು ಈ ಸೋಷಲಿ ರೆಲೆವೆಂಟ್ ಫಿಲ್ಮ್ಸ್ ಮಾಡೋದು ಅದೆಲ್ಲ ಇದೆಯಲ್ಲ, ನನಗೆ ಕೆಲವು ಸಮಯ ಅನಿಸುತ್ತೆ ನೀವು ಚಟಕಾರಿ ಮಾಡಿದ್ದು ಒಂದು ಆಂಗ್ಲೋ ಇಂಡಿಯನ್ ಫ್ಯಾಮಿಲಿ ಮತ್ತು ಒಂದು ಕ್ಯಾಥೋಲಿಕ್ ಫ್ಯಾಮಿಲಿ, ಅಬಾರ್ಷನ್ ಮಾಡೋದಕ್ಕಾಗೋದಿಲ್ಲ, ಒಂದು ಅನ್ವೆಡ್ ಮದರ್, ಅದೆಲ್ಲ ಇದೆಯಲ್ಲ, ಅಹೆಡ್ ಆಫ್ ಇಟ್ಸ್ ಟೈಮ್ಸ್. ಅದು ಹಿಂದಿಲಿ ಇಟ್ ವಾಸ್ ಎ ಶಾಕರ್. ಯಾರೋ ಅವರು ಆ ಥರದ್ದು ಸಿನಿಮಾನ ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ ಅವರು. ನಿಮಗೂ ಅದು ಇದೆ ಅಂತ ಅನಿಸುತ್ತೆ ನನಗೆ. ಅಂದರೆ ನೀವು ಮಾತಾಡಿದಾಗ ಅನಿಸುತ್ತೆ ನಿಮ್ಗೆ ಏನೇನೋ ಸಬ್ಜೆಕ್ಟ್ಸ್ ಗೊತ್ತು, ನಿಮ್ಗೆ ಆ ಥರದ್ದು ಯು ಆರ್ ಇಂಟ್ರೆಸ್ಟೆಡ್ ಇನ್ ದಿ ಸೋಷಲಿ ರೆಲೆವೆಂಟ್ ಥೀಮ್ಸ್ ಅಲ್ಲ? ಲೈಕ್ ಅ ಫಾದರ್ ಅನ್ನೋದಕ್ಕಿಂತ ನ್ಯಾಚುರಲಿ ಆ ಗ್ರೋತ್ ಬರ್ತಾ ಇರುತ್ತೆ. ನಾವು ಆದಮೇಲೆ ನಮ್ಮ ಮಕ್ಕಳು, ಈಗಿರೋ ಜನ್ರೇಷನು ಚೇಂಜ್ ತಾನೇ ಇರುತ್ತೆ. ಬಟ್ ಐ ಆಮ್ ಕ್ವೈಟ್ ಎ ರೆಬಲ್ ಕಂಪೇರ್ ಟು ಮೈ ಕಸಿನ್ಸ್ ಎಲ್ಲ. ಒಬ್ಬಳೇ ಮಗಳು, ಅವ್ರನ್ನೆಲ್ಲ ನೋಡೋಕ್ಕೆ ಐ ಆಮ್ ಕ್ವೈಟ್ ಎ ರೆಬಲ್ ಅಂತಲೇ ಹೇಳ್ಬೋದು. ಅದಕ್ಕೆ ಒಂದು ಕಾರಣ ಪ್ರಕಾಶ್ ಅವರೇ, ಒಂದು ಹೆಣ್ಮಗುಗೆ ಎಜುಕೇಷನ್ ಕೊಡೋದು ಒಂದು, ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಳೋಕ್ಕೆ ಕೆಲಸ ಮಾಡು ಅನ್ನೋವಾಗ ಅವಳು ದುಡ್ಡನ್ನು ಅವಳು ನೋಡಿಬಿಟ್ರೆ ಖಂಡಿತ ತೀರ್ಮಾನ ಮಾಡ್ಕೋತಾಳೆ, ಏನು ಬೇಕು ಏನು ಬೇಡ ಅನ್ನೋ ಕ್ಲಾರಿಟಿ ಅವಳಿಗೆ ಬಂದುಬಿಡುತ್ತೆ. ನಾನು ಒಪ್ಕೋತೀನಿ ಅದು. ಐ ಹ್ಯಾವ್ 2 daughters. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.